Hi everyone, myself Sinsana. ನಾನು 15th ಬ್ಯಾಚ್ ಸ್ಟೂಡೆಂಟ್ಸ್ ಆಫ್ ಸೆಲಿಬ್ರೈಟ್ಸ್. ನಾನು ಸ್ಟಾರ್ಟಿಂಗ್ ಫಸ್ಟ್ ಡೇ ಬಂದಿದ್ದಾಗ ಬೇಸಿಕ್ ಅನ್ನೋದಕ್ಕಿಂತ ಐ ವಾಸ್ ನೋಯಿಂಗ್ ಬಟ್ ಕಂಪ್ಲೀಟ್ ಆಗಿ ಗೊತ್ತಿರಲಿಲ್ಲ. ಅಥವಾ ಬಲೂನ್ ಹ್ಯಾಂಡಲ್ ಮಾಡೋದಾಗ್ಲಿ, ಬಲೂನ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಬರ್ತಿತ್ತು, ಬಟ್ ಬಲೂನ್ ಹ್ಯಾಂಡ್ಲಿಂಗ್ ಕಂಪ್ಲೀಟ್ ಗೊತ್ತಿರಲಿಲ್ಲ. ರೇನ್ಬೋ ಆಗಿರ್ಬೋದು, ಥೀಮ್ ಬೇಸ್ಡ್ ಇರ್ಬೋದು, ಎವ್ರಿಥಿಂಗ್ ನಾನು ಬೇಸಿಕ್ ಇಂದಾನೆ ಕಲ್ತಿದ್ದು. ಐ ನೀಡ್ ಟು ಥ್ಯಾಂಕ್ ದೆಮ್. ಅಂಡ್ ಫ್ಲವರ್ಸಿಗೆ ಬಂದಾಗ ನನಗೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಲಿಟ್ರಲಿ ಗೊತ್ತಿರಲಿಲ್ಲ. ಅಥವಾ ಅದಕ್ಕೆ ಮೆಟೀರಿಯಲ್ಸ್ ಏನೇನು ಯೂಸ್ ಮಾಡ್ತೀವಿ ಏನೂ ಗೊತ್ತಿರಲಿಲ್ಲ. ದ ಬೇಸಿಕ್ ಕಂಪ್ಲೀಟ್ಲಿ ಫ್ಲವರಿಗೆ ಬಂದರೆ ಕಂಪ್ಲೀಟ್ಲಿ ಬೇಸಿಕ್ ಅವ್ರು ಹೇಳ್ಕೊಟ್ಟಿದ್ದು. ಟೆಕ್ನಿಕ್ಸ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಎವ್ರಿಥಿಂಗ್ ಪ್ರತಿಯೊಂದೂ ಮೈನ್ಯೂಟ್ ಥಿಂಗ್ಸ್ನು ಅಲ್ಲೇ ಕೇಳಿದಾಗ ಅಲ್ಲೇ ಹೇಳ್ಕೊಡ್ತಾರೆ. ಯಾವುದೇ ರೀತಿಯ ಫೀಡ್ಬ್ಯಾಕ್ಸ್ ಅಂದರೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವ ಥರ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು, ಇದನ್ನ ಯಾಕೆ ತಗೋಬೇಕು ಪರ್ಟಿಕ್ಯುಲರ್ ಆಗಿ, ಅದನ್ನ ಯಾಕೆ ತಗೊಬಾರ್ದು, ಡಿಸ್ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್ ಹೇಳ್ಕೊಡ್ತಾರೆ. ನೀವು ಮಾರ್ಕೆಟಿಂಗ್ ಮಾಡೋದು ಹೇಗೆ, ಅಥವಾ ನಿಮ್ಮ ಕ್ಲೈಂಟ್ಸ್ ಜೊತೆ ಮಾತಾಡೋದು ಹೇಗೆ, ಪ್ರತಿಯೊಂದು ಕೊಟೇಶನ್. ಇವಾಗ ನಮಗೆ ಕೊಟೇಶನ್ಸ್ ಇರಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಇರಬೇಕು, ನಾವು ಕ್ಲೈಂಟ್ಸಿಗೆ ಹೇಳೋ ಕೊಟೇಶನ್ಸ್ ಎರಡಕ್ಕೂ ಇರೋ ಡಿಫ್ರೆನ್ಸಸ್ ಏನು, ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಅಂಡ್ ಐ ನೀಡ್ ಟು ಥ್ಯಾಂಕ್ ದೆಮ್. ಓಕೆ, ಅದು ಕಮಿಂಗ್ ಬ್ಯಾಕ್ ಟು ದ ಸರ್ಟಿಫಿಕೇಶನ್ ಡೇ. ಫಸ್ಟ್ ಡೇ ಇದ್ದಾಗ ನಮಗೆ ಏನು ಅಂದ್ರೆ ಬ್ಲ್ಯಾಂಕ್ ಅನ್ನೋದಕ್ಕಿಂತ ಏನು ಗೊತ್ತಿಲ್ಲ ಹೆಂಗಪ್ಪ ಇರೋದು ಅಂತ. ಬಟ್ ಟುಡೇ ಆ ಸರ್ಟಿಫಿಕೇಶನ್ ಇಸ್ಕೋಬೇಕಾದ್ರೆ ಒಂದು ಪ್ರೌಡ್ ಇತ್ತು. ಬಿಕಾಸ್ ವಿ ಹ್ಯಾವ್ ಲರ್ನ್ ಸಮಥಿಂಗ್. ನಾವೀಗ ಒಂದು ಈವೆಂಟ್ ಕೊಟ್ರು ಇದಕ್ಕೆ ಏನ್ ಬೇಕು, ಮೆಟೀರಿಯಲ್ ಏನ್ ಬೇಡ, ನಾವ್ ಯಾವ ತರ ಮಾಡಬೇಕು, ಒಂದು ಸ್ಕೆಚ್ ಯಾವ ತರ ಹಾಕೋಬೇಕು, ಪ್ರತಿಯೊಂದು. ಐ ನೀಡ್ ಟು ಥ್ಯಾಂಕ್ ಪೂಜಾ ಮ್ಯಾಮ್, ವಿಜಯ್ ಸರ್, ವೆರಿ ಹೆಲ್ಪಿಂಗ್. ತುಂಬಾ ಪೇಷನ್ಸ್ ಇದೆ ಅಣ್ಣಂಗೆ. ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್. ಅಂಡ್ ಪ್ರತಿಯೊಂದೂ ಈಗ ಯಾವುದೇ ರೀತಿಯ ಪ್ರಾಡಕ್ಟ್ ನಾವ್ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಯಾವ ತರ ಎತ್ತಿಡ್ಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ನೀನು ಇದನ್ನ ಅಂದ್ರೆ ಕೆಲವೊಂದು ನಾವೇ ಮಿಸ್ಟೇಕ್ ಮಾಡಿದೀವಿ, ಬೈದಿಲ್ಲ, ಹೇಳ್ಕೊಟ್ಟಿದ್ದಾರೆ ಈ ತರ ಮಾಡಿ ಆ ತರ ಮಾಡಿ. ಯಾವ್ದೂ ರಫ್ ಅಂಡ್ ಟಫ್ ಆಗಿ ಹೇಳಲ್ಲ, ಕರೆಕ್ಟ್ ಆಗಿ ಅದನ್ನೇ ಅಲ್ಲೇ ಸರಿ ಮಾಡ್ತಾರೆ. ಈವನ್ ನನ್ನ ಬೈಂಡಿಂಗ್ ವೈರ್ನು ನಾನು ಪ್ರತಿಯೊಂದು ಸತಿನೂ ಹಾಕ್ಬೇಕಾದ್ರೆ ಎಷ್ಟೋ ಸತಿ ಮಿಸ್ಟೇಕ್ ಮಾಡಿದ್ದೀನಿ. ಅದನ್ನ ಪ್ರತಿ ಸತಿ ಐಡೆಂಟಿಫೈ ಮಾಡಿ ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಂದನ್ನು. ವಿ ಹ್ಯಾವ್ ಟು ಥ್ಯಾಂಕ್ ದೆಮ್. ದ ಚಾಯ್ಸ್ ಇಸ್, ನಾನು ಚಾಯ್ಸ್ ಮಾಡಿದ್ದು ಕರೆಕ್ಟ್ ಆಗಿತ್ತು. ಇದನ್ನ ನಾನು ಚಾಯ್ಸ್ ಮಾಡಿದ್ದಕ್ಕೆ ಐ ಆಮ್ ಹ್ಯಾಪಿ ಅಂಡ್ ಐ ಆಮ್ ಪ್ರೌಡ್ ಟುಡೇ. ಥ್ಯಾಂಕ್ ಯು ಎವ್ರಿ